ಹೆಲೋ ಸ್ನೇಹಿತರೆ, ಶ್ರಾವಣ ತಿಂಗಳಿನಲ್ಲಿ ತಪ್ಪದೆ ಮಾಡಬೇಕಾದ 7 ಪ್ರಮುಖ ಕೆಲಸಗಳು. ಶಿವನ ಕೃಪೆ ಮತ್ತು ಲಕ್ಷ್ಮಿಯ ಆಶೀರ್ವಾದ ಪಡೆಯುವ ಸರಳ ಮಾರ್ಗಗಳು. ಸ್ನೇಹಿತರೆ, ನಿಮಗೆ ಗೊತ್ತೇ, ಶ್ರಾವಣ ತಿಂಗಳಿನಲ್ಲಿ ನಾವು ಮಾಡುವ ಒಂದು ಒಳ್ಳೆಯ ಕೆಲಸವು ಸಾಮಾನ್ಯ ದಿನಗಳಲ್ಲಿ ಮಾಡುವುದಕ್ಕಿಂತ ಹೆಚ್ಚು ಪುಣ್ಯಕರ ಎಂದು ಅನೇಕ ಹಿಂದೂ ಸಂಪ್ರದಾಯಗಳಲ್ಲಿ ನಂಬಲಾಗಿದೆ. ಆಗಸ್ಟ್ 13ರಿಂದ ಸೆಪ್ಟೆಂಬರ್ 11ರವರೆಗೂ ಶ್ರಾವಣ ತಿಂಗಳು ಇರುತ್ತದೆ. ಈ ತಿಂಗಳಿನಲ್ಲಿ ಕೆಲವು ಸರಳ ನಿಯಮಗಳನ್ನು ಪಾಲಿಸಿದರೆ ಮನೆಯಲ್ಲಿ ನೆಮ್ಮದಿ, ಮನಸ್ಸಿಗೆ ಶಾಂತಿ ಮತ್ತು ದೇವರ ಮೇಲಿನ ಭಕ್ತಿ ಹೆಚ್ಚುತ್ತದೆ ಎಂದು ಹೇಳಲಾಗುತ್ತದೆ. ಆದರೆ ಶ್ರಾವಣ ತಿಂಗಳು ಯಾಕೆ ಇಷ್ಟು ವಿಶೇಷ? ಇದರ ಹಿಂದೆ ಇರುವ ಕಥೆ ಏನು? ಈ ತಿಂಗಳಿನಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಯಾವ ಪೂಜೆ ಮಾಡಿದರೆ ಉತ್ತಮ? ಈ ಎಲ್ಲ ವಿಷಯಗಳನ್ನು ತುಂಬಾ ಸರಳ ಕನ್ನಡದಲ್ಲಿ ಈ ವಿಡಿಯೋದಲ್ಲಿ ತಿಳಿಯೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಮ್ಮ ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ. ಶ್ರಾವಣ ತಿಂಗಳು ಎಂದರೆ ಕೇವಲ ಹಬ್ಬಗಳ ತಿಂಗಳಲ್ಲ. ಇದು ಭಕ್ತಿ, ಶುದ್ಧತೆ, ಆತ್ಮಚಿಂತನೆ ಮತ್ತು ಒಳ್ಳೆಯ ಅಭ್ಯಾಸಗಳನ್ನು ಬೆಳೆಸಿಕೊಳ್ಳುವ ಸಮಯ. ಈ ತಿಂಗಳಲ್ಲಿ ಶಿವ ಆರಾಧನೆ, ವಿಷ್ಣುವಿನ ಪೂಜೆ, ಲಕ್ಷ್ಮೀದೇವಿಯ ಪ್ರಾರ್ಥನೆ, ತುಳಸಿ ಪೂಜೆ ಇತ್ಯಾದಿಗಳಿಗೆ ವಿಶೇಷ ಮಹತ್ವ ನೀಡಲಾಗಿದೆ. ಮೊದಲು ಶ್ರಾವಣ ತಿಂಗಳು ಯಾಕೆ ವಿಶೇಷ ಎಂಬುದನ್ನು ತಿಳಿದುಕೊಳ್ಳೋಣ. ಪುರಾಣಗಳ ಪ್ರಕಾರ ದೇವರು ಮತ್ತು ಅಸುರರು ಕ್ಷೀರಸಾಗರ ಮಂಥನ ಮಾಡಿದಾಗ ಮೊದಲು ಹೊರಬಂದದ್ದು ಭಯಾನಕ ವಿಷ. ಆ ವಿಷದಿಂದ ಇಡೀ ಸೃಷ್ಟಿಯೇ ನಾಶವಾಗುವ ಪರಿಸ್ಥಿತಿ ಬಂದಿತು. ಆಗ ಲೋಕವನ್ನು ರಕ್ಷಿಸಲು ಪರಶಿವನು ಆ ವಿಷವನ್ನು ಕುಡಿದನು. ಆ ವಿಷ ಗಂಟಲಲ್ಲೇ ಉಳಿದ ಕಾರಣ ಶಿವನ ಕಂಠ ನೀಲಿ ಬಣ್ಣವಾಯಿತು. ಆದ್ದರಿಂದ ಶಿವನನ್ನು ನೀಲಕಂಠ ಎಂದು ಕರೆಯುತ್ತಾರೆ. ಆ ವಿಷದ ಉಷ್ಣತೆ ಕಡಿಮೆಯಾಗಲೆಂದು ದೇವತೆಗಳು ಶಿವನ ಮೇಲೆ ನಿರಂತರವಾಗಿ ಜಲಾಭಿಷೇಕ ಮಾಡಿದರು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಅದರ ನೆನಪಿಗಾಗಿ ಶ್ರಾವಣ ತಿಂಗಳಲ್ಲಿ ಶಿವಲಿಂಗಕ್ಕೆ ನೀರು, ಹಾಲು, ಬಿಲ್ವಪತ್ರೆ ಅರ್ಪಿಸಿ ಪೂಜೆ ಮಾಡುವ ಸಂಪ್ರದಾಯ ಬೆಳೆದಿದೆ. ಈ ಕಥೆಯನ್ನು ಅನೇಕ ಹಿಂದೂ ಧಾರ್ಮಿಕ ಗ್ರಂಥಗಳು ಮತ್ತು ಪುರಾಣ ಸಂಪ್ರದಾಯಗಳಲ್ಲಿ ಕಾಣಬಹುದು. ವಿವಿಧ ಪ್ರದೇಶಗಳಲ್ಲಿ ಆಚರಣೆಗಳಲ್ಲಿ ಸ್ವಲ್ಪ ವ್ಯತ್ಯಾಸವಿರಬಹುದು. ಶ್ರಾವಣ ತಿಂಗಳಿನಲ್ಲಿ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವರ ಸ್ಮರಣೆ ಮಾಡಿ. ಶ್ರಾವಣ ತಿಂಗಳಿನಲ್ಲಿ ಸಾಧ್ಯವಾದರೆ ಸೂರ್ಯೋದಯಕ್ಕೂ ಮೊದಲು ಎದ್ದು ಸ್ನಾನ ಮಾಡಿ ನಂತರ ದೇವರ ನಾಮಸ್ಮರಣೆ ಮಾಡಿ. ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣ ಮಂತ್ರವನ್ನು ಕೆಲವು ನಿಮಿಷ ಜಪಿಸಬಹುದು. ಇದರಿಂದ ಮನಸ್ಸು ಶಾಂತವಾಗುತ್ತದೆ, ದಿನವೂ ಉತ್ತಮವಾಗಿ ಆರಂಭವಾಗುತ್ತದೆ. ಸಾಧ್ಯವಾದರೆ ದೇವಾಲಯಕ್ಕೆ ಹೋಗಿ ಶಿವಲಿಂಗಕ್ಕೆ ನೀರು ಅರ್ಪಿಸಿ, ಶಿವನಿಗೆ ಅಭಿಷೇಕ ಮಾಡಿ, ಬಿಲ್ವಪತ್ರೆ ಅರ್ಪಿಸಿ. ಬಿಲ್ವಪತ್ರೆಯ 3 ಎಳೆಗಳು ಶಿವನ ತ್ರಿನೇತ್ರವನ್ನು ಸೂಚಿಸುತ್ತದೆ. ಅಭಿಷೇಕ ಮಾಡುವಾಗ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ಸಾಕು. ದುಬಾರಿ ವಸ್ತುಗಳ ಅಗತ್ಯವಿಲ್ಲ. ಉಪವಾಸ ಅಥವಾ ಸಾತ್ವಿಕ ಆಹಾರ ಮಾಡಿದರೆ ಒಳ್ಳೆಯದು. ಆರೋಗ್ಯಕ್ಕೆ ಅನುಗುಣವಾಗಿ ಉಪವಾಸ ಮಾಡಬಹುದು ಅಥವಾ ಸಾಧಾರಣ ಸಾತ್ವಿಕ ಆಹಾರ ಸೇವಿಸಬಹುದು. ಅತಿಯಾಗಿ ಖಾರ, ಮದ್ಯಪಾನ, ಧೂಮಪಾನ ಮತ್ತು ವ್ಯಸನಗಳಿಂದ ದೂರವಿರುವುದು ಉತ್ತಮ. ಉಪವಾಸದ ಮುಖ್ಯ ಉದ್ದೇಶ ದೇಹ ಮತ್ತು ಮನಸ್ಸಿಗೆ ಶಾಂತಿ ಕೊಡುವುದು. ಶ್ರಾವಣ ಮಾಸದಂದು ದಾನ ಮಾಡಿದರೆ ತುಂಬಾ ಒಳ್ಳೆಯದು. ಶ್ರಾವಣ ತಿಂಗಳಲ್ಲಿ ದಾನಕ್ಕೆ ವಿಶೇಷ ಮಹತ್ವ ನೀಡಲಾಗಿದೆ. ಅನ್ನದಾನ, ಬಟ್ಟೆದಾನ ಅಥವಾ ಅಗತ್ಯ ಇರುವವರಿಗೆ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಸಹಾಯ ಮಾಡಿ. ದೊಡ್ಡ ದಾನವೇ ಮಾಡಬೇಕು ಎನ್ನುವ ನಿಯಮ ಇಲ್ಲ. ಸಣ್ಣ ಸಹಾಯವು ಪ್ರೀತಿಯಿಂದ ಮಾಡಿದರೆ ಅದಕ್ಕೂ ಮಹತ್ವವಿದೆ. ಆ ದಿನ ಪವಿತ್ರ ಗ್ರಂಥಗಳನ್ನು ಓದಿ. ಪ್ರತಿದಿನ 10 ನಿಮಿಷವಾದರೂ ಸಾಕು. ಭಗವದ್ಗೀತೆ, ಶಿವಪುರಾಣ, ವಿಷ್ಣು ಸಹಸ್ರನಾಮ ಅಥವಾ ಭಕ್ತಿ ಸಾಹಿತ್ಯ ಓದಬಹುದು. ಇದರಿಂದ ಮನಸ್ಸಿಗೆ ಒಳ್ಳೆಯ ವಿಚಾರಗಳು ಬರುತ್ತದೆ. ಶ್ರಾವಣ ತಿಂಗಳಿನಲ್ಲಿ ದೇವರ ಪೂಜೆ ಮಾಡುವುದಷ್ಟೇ ಸಾಕಾಗುವುದಿಲ್ಲ.
ನಮ್ಮ ಮಾತು ಮತ್ತು ನಡವಳಿಕೆಯಲ್ಲಿಯೂ ಒಳ್ಳೆಯದಾಗಿರಬೇಕು. ಸುಳ್ಳು, ನಿಂದನೆ, ಜಗಳ, ದ್ವೇಷ ಇವುಗಳನ್ನು ಸಾಧ್ಯವಾದಷ್ಟು ದೂರವಿರಿ. ಮಾಂಸಾಹಾರವನ್ನು ತ್ಯಜಿಸಿ ಕ್ಷಮೆ ಮತ್ತು ಪ್ರೀತಿ ಬೆಳೆಸಿಕೊಳ್ಳಿ. ಶ್ರಾವಣದ ಸೋಮವಾರವನ್ನು ವಿಶೇಷವಾಗಿ ಶಿವನಿಗೆ ಸಮರ್ಪಿಸಲಾಗಿದೆ ಎಂದು ಅನೇಕರು ಆಚರಿಸುತ್ತಾರೆ. ಆ ದಿನ ದೀಪ ಹಚ್ಚಿ ಬಿಲ್ವಪತ್ರೆ ಅರ್ಪಿಸಿ ಓಂ ನಮ ಶಿವಾಯ ಜಪ ಮಾಡಿ ಸರಳ ಪ್ರಾರ್ಥನೆ ಮಾಡಿ. ಭಕ್ತಿ ಮುಖ್ಯ, ಆಡಂಬರ ಅಲ್ಲ. ಈ ತಿಂಗಳಿನಲ್ಲಿ ಸಾಧ್ಯವಾದರೆ ತಪ್ಪಿಸಬೇಕಾದ ಅಭ್ಯಾಸಗಳು: ಸಾಧ್ಯವಾದಷ್ಟು ಸುಳ್ಳು ಹೇಳಬೇಡಿ, ಯಾರನ್ನು ಅವಮಾನಿಸಬೇಡಿ, ವ್ಯರ್ಥ ಕೋಪ ಮಾಡಿಕೊಳ್ಳಬೇಡಿ, ವ್ಯಸನಗಳಿಂದ ದೂರವಿರಿ, ಆಹಾರವನ್ನು ವ್ಯರ್ಥ ಮಾಡಬೇಡಿ, ಬಡವರನ್ನು ತಿರಸ್ಕರಿಸಬೇಡಿ. ಸ್ನೇಹಿತರೆ, ಇನ್ನೊಂದು ಮುಖ್ಯ ವಿಷಯ: ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ತಿನ್ನಬಾರದು, ಉಪವಾಸ ಮಾಡಬೇಕು ಎಂದು ಹೇಳುವುದಕ್ಕೆ ಧಾರ್ಮಿಕ ಕಾರಣಗಳ ಜೊತೆಗೆ ಕೆಲವು ವೈಜ್ಞಾನಿಕ ಮತ್ತು ಆಹಾರ ಸಂಬಂಧಿತ ಕಾರಣಗಳೂ ಇವೆ. 1. ಮಳೆಗಾಲದಲ್ಲಿ ಜೀರ್ಣಕ್ರಿಯೆ ನಿಧಾನವಾಗಬಹುದು. ಶ್ರಾವಣ ಮಾಸವು ಮಳೆಗಾಲದಲ್ಲಿ ಬರುತ್ತದೆ. ಈ ಸಮಯದಲ್ಲಿ ಕೆಲವರಲ್ಲಿ ಜೀರ್ಣಕ್ರಿಯೆ ಸ್ವಲ್ಪ ನಿಧಾನವಾಗುವ ಸಾಧ್ಯತೆ ಇದೆ. ಮಾಂಸಾಹಾರ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳಬಹುದು. ಆದ್ದರಿಂದ ಹಗುರವಾದ ಆಹಾರ ಸೇವಿಸುವುದು ಕೆಲವರಿಗೆ ಒಳ್ಳೆಯದು. ಈ ಕಾರಣದಿಂದ ಶ್ರಾವಣ ಮಾಸದಲ್ಲಿ ಮಾಂಸಾಹಾರ ತಿನ್ನಬಾರದು ಎಂದು ಹೇಳುತ್ತಾರೆ. 2. ಸೋಂಕಿನ ಅಪಾಯ ಹೆಚ್ಚಿರಬಹುದು. ಮಳೆಗಾಲದಲ್ಲಿ ತೇವಾಂಶ ಹೆಚ್ಚಿರುವುದರಿಂದ ಆಹಾರ ಬೇಗ ಹಾಳಾಗುವ ಸಾಧ್ಯತೆ ಇರುತ್ತದೆ. ಮಾಂಸಾಹಾರವನ್ನು ಸರಿಯಾಗಿ ಸಂಗ್ರಹಿಸದಿದ್ದರೆ ಅಥವಾ ಚೆನ್ನಾಗಿ ಬೇಯಿಸದಿದ್ದರೆ ಬ್ಯಾಕ್ಟೀರಿಯಾ ಮತ್ತು ಇತರ ಸೂಕ್ಷ್ಮಜೀವಿಗಳ ಸೋಂಕಿನ ಅಪಾಯ ಹೆಚ್ಚಾಗಬಹುದು. ಪ್ರಾಣಿಗಳ ಸಂತಾನೋತ್ಪತ್ತಿಯ ಕಾಲ: ಅನೇಕ ಪ್ರಾಣಿಗಳು ಮತ್ತು ಮೀನುಗಳ ಸಂತಾನೋತ್ಪತ್ತಿಯ ಅವಧಿ ಮಳೆಗಾಲ ಆಗಿರುತ್ತದೆ. ಈ ಸಮಯದಲ್ಲಿ ಅವುಗಳನ್ನು ಬೇಟೆಯಾಡುವುದನ್ನು ಅಥವಾ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದನ್ನು ಕಡಿಮೆ ಮಾಡುವ ಕಾರಣ ಆಗಿರಬಹುದು. ಶ್ರಾವಣವನ್ನು ಭಕ್ತಿ, ಉಪವಾಸ ಮತ್ತು ಆತ್ಮಸಾಧನೆಯ ತಿಂಗಳೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಹಣ್ಣು, ತರಕಾರಿ, ಹಾಲು, ಮೊಸರು ಮುಂತಾದ ಸಾತ್ವಿಕ ಆಹಾರ ಸೇವನೆಗೆ ಹೆಚ್ಚಿನ ಮಹತ್ವ ನೀಡಲಾಗಿದೆ. ಸ್ನೇಹಿತರೆ, ಶ್ರಾವಣ ತಿಂಗಳ ನಿಜವಾದ ಅರ್ಥ ಕೇವಲ ಪೂಜೆ ಮಾಡುವುದಲ್ಲ, ಒಳ್ಳೆಯ ವ್ಯಕ್ತಿಯಾಗಿ ಬದುಕಲು ಪ್ರಯತ್ನಿಸುವುದು. ಭಕ್ತಿ, ದಯೆ, ಪ್ರೀತಿ, ಸಹನೆ ಮತ್ತು ಸತ್ಯದ ಮಾರ್ಗದಲ್ಲಿ ನಡೆಯುವುದೇ ಈ ತಿಂಗಳ ಸಂದೇಶ. ಈ ವಿಡಿಯೋ ನಿಮಗೆ ಉಪಯುಕ್ತ ಎನಿಸಿದರೆ ಲೈಕ್ ನೀಡಿ, ನಿಮ್ಮ ಕುಟುಂಬದ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ಮಾನಸ ಮಂದಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ.